ಹಾಗೆ ಮುಂದಿನ ರಾಶಿ ಬಗ್ಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಕೇತು ಜೊತೆ ಕುಜಗ್ರಹ ಸೇರಿದ್ರೆ ಆಗುವಂಥ ಲಾಭ ಏನು? ಕೇತು ಮತ್ತು ಕುಜಗ್ರಹದ ಸಂಬಂಧ ನಾನು ಓಪನ್ ಆಗಿ ಹೇಳ್ತೀನಿ, ಇದು ಸಬ್ಜೆಕ್ಟ್ ನಾನು ತಪ್ಪು ತಿಳ್ಕೊಬೇಡಿ. ಗಂಡಸ್ತನ ಜಾಸ್ತಿ ಅಂದರೆ ಸೆಕ್ಸ್ಗೆ ಅಧಿದೇವತೆಗಳಿರ್ತದೆ. ಇವ್ರಿಗೆ ಎಷ್ಟೊತ್ತು ಮಾಡಿದ್ರು ಸೆಕ್ಸನ್ನು ಅತಿ ಹೆಚ್ಚು ಸೆಕ್ಸ್ ಮಾಡ್ಬೋದು 100%. ಬೇರೆಯವ್ರಿಗೆಲ್ಲ ಸೆಕ್ಸ್ ತಾನೇ ಇರೋಲ್ಲ. ಇವೆರಡೂ ಒಟ್ಟಿಗೆ ಇದ್ದಾಗ ಸಾಕಷ್ಟು ರಿಲೇಷನ್ಶಿಪ್ ಇರುತ್ತೆ 100%. ಅಂದರೆ ಅತಿ ಹೆಚ್ಚು ಇವರಿಬ್ಬರು ಕಿಲಾಡಿಗಳು ಅಂದರೆ ಒಬ್ಬ ಗಂಡು ಒಬ್ಬ ಹೆಂಡ್ತಿಗೆ ಇರೋಕ್ಕಾಗಲ್ಲ, ಒಬ್ಬ ಹೆಂಡ್ತಿ ಒಬ್ಬ ಗಂಡಿಗೆ ಇರೋಕ್ಕಾಗಲ್ಲ. ಅಂದರೆ ಸಖತ್ತು ಇದಕ್ಕಾಗಿಯೇ ದುಡ್ಡನ್ನು ಖರ್ಚು ಮಾಡ್ತಾರೆ 100%. ಅಂದರೆ ಅವ್ರಿಗೆ ಅದರಲ್ಲೇ ತೃಪ್ತಿ ಸಿಗುತ್ತೆ 100%. ಆದರೆ ಕುಜನಿಗೂ ಕೇತು ಆ ವೈಬ್ರೇಷನ್ ಇರುತ್ತೆ 100%. ಹೆಂಗೆ ಆ ಥರದ್ದಿರುತ್ತೆ. ಮತ್ತು ಲಿಟಿಗೇಷನ್ ಪ್ರಾಪರ್ಟಿನೆಲ್ಲ ಕ್ಲಿಯರ್ ಮಾಡ್ತಾರೆ 100%. ಯಾರ್ಯಾರು ಜಾಗದಲ್ಲಿದ್ದು ಇವರೆಲ್ಲ ಲಿಟಿಗೇಷನ್ ಪ್ರಾಪರ್ಟಿ ತಗೊಂಡಿರ್ತಾರೆ ಕುಜ ಮತ್ತು ಕೇತು ಇದ್ದರೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ನಾನು ಹೇಳೋ ಪಾಯಿಂಟು, ನೀವು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಹಾರ್ಮೋನ್ಸ್ ಚೆಕ್ ಮಾಡ್ಬೇಕಲ್ಲ, ಈ ಗ್ರಹಗಳನ್ನ ನೋಡಿದರೆ ಚೆಕ್ ಮಾಡ್ಬೋದು 100%. ಬಹಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ ಕುಜ ಮತ್ತು ಕೇತಿದ್ದಾಗ ಬೇಗ ಕಣ್ಣು ಡಲ್ ಆಗುತ್ತೆ 100%. ಕಣ್ಣನ್ನು ಡಲ್ ಮಾಡುತ್ತೆ. ಕುಜನು ಕೇತನು ಕ್ವಾಲಿಟಿ ಆ ಥರ ಇರುತ್ತೆ. ಇಲ್ಲಿ ಈ ಸರಿ ಚೆನ್ನಾಗಿದೆ. ಕುಜನಿಗೆ 11ನೇ ಮೇಲೆ ಗುರು, 11ನೇ ಮೇಲೆ ಬುಧ ಬರ್ತದೆ, ಅದು ವಿಪರೀತ ರಾಜಯೋಗ. ಹಾಗಾಗಿ ಈ ವಾರದಲ್ಲಿ ಮೇಷರಾಶಿಯರು ತುಂಬ ಹಣವನ್ನು ಗಳಿಸ್ತಾರೆ. ತುಂಬ ಅಂದರೆ ಅವರು ಏನೋ ದಿಢೀರ್ನ ಇಷ್ಟೊಂದು ಕಷ್ಟ ಅಂತ ಹೇಳ್ತಾರೆ. ಇವಾಗ ಹೆಂಗಪ್ಪ ಹಿಂಗೆ ಒಳ್ಳೇದಾಯಿತು ಅಂತಾರೆ. ಇವ್ರು ಏನಾರು ಅಪ್ಪಿ ನಾನು ಕೊಡೋವಂಥ ಶುಕ್ರಗ್ರಹದ ಬ್ಯಾಸ್ಲೆಟ್ನ, ಕುಬೇರ ಬ್ಯಾಸ್ಲೆಟನ್ನು ಯೂಸ್ ಮಾಡಿಬಿಟ್ಟು ಇವರು ಸಖತ್ ವೈಬ್ರೇಷನ್ ಬರುತ್ತೆ. ಮತ್ತು ವಾಸ್ತು ಕಿಟ್ಟು ಅಂತ ಇರುತ್ತೆ, ವಾಸ್ತು ಕಿಟ್ಟನ್ನು ಯೂಸ್ ಮಾಡಿದ್ರೆ ಎವಿ ಲಕ್ಕನ ಕಾಣ್ತಾರೆ ಮೇಷರಾಶಿಯವರು. ಓಕೆ, ಸೊ ಮುಂದಿನ ರಾಶಿ ಬಗ್ಗೆ ಹೋಗೋಣ. ವೃಷಭ ರಾಶಿ. ಸೊ ವೃಷಭ ರಾಶಿಯವರ ವಾರ ಭವಿಷ್ಯ ಹೇಗಿರುತ್ತೆ ನೋಡಿ. ವೃಷಭ ರಾಶಿಗೆ ನಾವು ವಾರ ಭವಿಷ್ಯ ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ವೃಷಭ ರಾಶಿಗೆ ರಾಶಾಧಿಪತಿ ಶುಕ್ರ 12ನೇ ಮಲ್ಲಿದ್ದಾನೆ. ಈ ವಾರ ಪೂರ್ತಿ 12ನೇ ಮಲ್ಲಿದ್ದಾನೆ. ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಒಂಥರ ಸಣ್ಣ ಸಂಕಟ, ಸಣ್ಣ ದುಃಖವನ್ನು ವೃಷಭ ರಾಶಿಯಲ್ಲಿ ಅನುಭವಿಸ್ತಾರೆ. ಅದು 2ನೇ ಮನೇಲಿ ಬುಧ ಬರ್ತಾನೆ, ಗುರು ಬರ್ತಾನೆ. ಮನೇಲಿ ವಿದ್ಯಾಭ್ಯಾಸ, ಓದು, ನೆಮ್ಮದಿ, ಮಾತುಕತೆ ಎಲ್ಲವೂ ಇರುತ್ತೆ. 4ನೇ ಮೇಲೆ ಕುಜ ಮತ್ತು ಕೇತು ಗ್ರಹ ಇರ್ತಾನೆ. ಯಾವುದಾದ್ರು ತಾಯಿ ಮನೆಗೆ ಹೋಗ್ಬಾರ್ದು, ಪ್ರಾಪರ್ಟಿ ಖರೀದಿ ಮಾಡೋದು, ಮತ್ತು ಕೇತುವಿಂದ ತುಂಬ ಲಾಭವನ್ನು ಪಡ್ಕೊಳ್ಳೋದು. ಚಂದ್ರ ಬಹಳ ವಿಶೇಷವಾಗಿ 2 ದಿವಸ 7 ದಿವಸದಲ್ಲಿ 2.5 ದಿವಸ ಸಿಂಹ ರಾಶಿಲಿದ್ದಾಗ ಒಂದು ಒಳ್ಳೆ ಫಲವನ್ನು ಕೊಡ್ತಾನೆ 100%. ಮತ್ತು ಕನ್ಯಾ ರಾಶಿಲಿದ್ದಾಗ ಒಳ್ಳೆ ಫಲ ಕೊಡ್ತಾನೆ. ಇಲ್ಲಿ ಶುಕ್ರ 12ನೇ ಮಲ್ಲಿದ್ದಾನೆ. ಶುಕ್ರನಿಗೋಸ್ಕರ ಏನಾಗುತ್ತೆ, ಅವ್ರ ಮೇಲೆ ಏನಾದ್ರು ಒಂದು ಆಘಾತ ಆಗುತ್ತೆ. ವೃಷಭ ರಾಶಿಯವ್ರ ಮನೇಲಿ ಏನಾದ್ರು ಒಂದು ಸಣ್ಣ ಆಘಾತ, ಮನೇಲಿ ಒಂದು ಲೋಟ ಬಿದ್ದು ಹೊಡೆದೋಗ್ಬಿಡೋದು, ಇಲ್ಲ ಬಟ್ಟೆ ಹರಿದೋಗ್ಬಿಡೋದು, ಮನೆ ಬಟ್ಟೆ ಸುಟ್ಟೋಗ್ಬಿಡೋದು, ಮತ್ತು ಏನಾದ್ರು ಒಂದು ದೊಡ್ಡ ಅನಾಹುತ ಅಂದರೆ ಅವ್ರ ಲೈಫಲ್ಲಿ ಒಂದು ಗಾಡೀಲಿ ದೊಡ್ಡ ಅನಾಹುತ, ಈ ಥರದ್ದು ಏನಾದ್ರು ಒಂದು ಕಾಣುತ್ತೆ. ಯಾಕಪ್ಪ ಅಂದರೆ ರಾಶಾಧಿಪತಿ 12ನೇ ಮನೆ, ಅವನು ಕೂಡ ಆಚೆ ಬರ್ತಾನೆ. ಈ ರಾಶಾಧಿಪತಿ ಶುಕ್ರ ಗ್ರಹಕ್ಕೆ ಆಚೆ ಬರೋ ಕಾರಣ ಶುಕ್ರನ ಅತಿ ಹೆಚ್ಚು ಆರಾಧನೆ ಮಾಡ್ಬೇಕಂದ್ರೆ, ಶುಕ್ರ ಅಂದರೆ ನೀವು 100% ಶುಕ್ರನಿಗೆ ಇಷ್ಟವಾಗಿದ್ದು ವಾಹನ ಒಂದು ಬೆಕ್ಕು ಶುಕ್ರನಿಗೆ ವಾಹನ ಕೂಡ ಹೌದು. ಅದಕ್ಕೆ ಎಲ್ಲರೂ ಕೂಡ ಕ್ಯಾಟ್ ವಾಕ್ ಅಂತ ಹೇಳ್ತಾರೆ, 100% ಕ್ಯಾಟ್ ವಾಕ್ ಅಂತ ಹೇಳ್ತಾರೆ. ನೀವು ಈ ವಾರ ಪೂರ್ತಿ ಶುಕ್ರನ ನೀವು ತುಂಬ ಲಾಭವನ್ನು ಪಡ್ಕೋಬೇಕು ಅಂದರೆ, ಒಂದು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು, ಇಲ್ವಾ ಮುತ್ಕುದೆಲ್ಲಲ್ಲಿ ಊಟ ಮಾಡಬೇಕು, ಇಲ್ವಾ ಬಿಳಿ ಅವರೆಕಾಳನ್ನ ತಗೊಂಡು ಮನೇಲಿಟ್ಟು ಪೂಜೆ ಮಾಡಬೇಕು. ಬಿಳಿ ಅವರೆಕಾಳನ್ನು ನೀವು ಗದ್ಗೆ ಅಂಗಡಿಯಲ್ಲಿ ಸಿಗುತ್ತೆ, ಮಾಮೂಲಿ ತರಕಾರಿ ಅಂಗಡಿಯಲ್ಲೆಲ್ಲ ಸಿಗೋಲ್ಲ. ಬಿಳಿ ಅವರೆಕಾಳು ಗದ್ಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಪೂಜೆ ಮಾಡೋದು, ಅದನ್ನು ನಿಮ್ಗೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಮತ್ತು ತುಪ್ಪದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು, ನಿಮ್ಮ ಮನೇಲಿ ತುಪ್ಪದ ದೀಪವನ್ನು ಹಚ್ಚಿ, ಇಲ್ಲ ದೇವಸ್ಥಾನದಲ್ಲಿ ಹಚ್ಚಿ, ಭಾಳ ವಿಶೇಷವಾದ ವೈಬ್ರೇಷನ್ ಇರುತ್ತೆ. ಮತ್ತು ಶುಕ್ರ ಹೋರೆಯಲ್ಲಿ ಪೂಜೆ ಮಾಡೋದು. ಯಾವಾಗಲೂ ಕೂಡ ಪ್ರತಿ ದಿವಸನೂ ಶುಕ್ರ ಹೋರೆ ಬರುತ್ತೆ. ಭಾಳ ಜನಕ್ಕೆ ನೀವು ಶುಕ್ರ ಹೋರೆಯನ್ನು, ನನ್ನ ಫೈಲ್ ಯಾರ ಮೇಲೆ ಇರುತ್ತೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಶುಕ್ರ ಹೋರೆಯಲ್ಲಿ ನೀವು ಪ್ರೇಯರ್ ಮಾಡೋದು ಭಾಳ ಅದ್ಭುತವಾದ ಒಂದು ವೈಬ್ರೇಷನ್ ಇರುತ್ತೆ. ಮತ್ತು ಯಾವುದಾದ್ರು ಹೆಣ್ಣು ದೇವರಿಗೆ ಕುಂಕುಮ ಅರ್ಚನೆ ಮಾಡೋದು, ಹೆಣ್ಣು ದೇವರಿಗೆ ಕುಂಕುಮ ಮನೇಲಿ ಅರ್ಚನೆ ಮಾಡೋದು ತುಂಬ ಲಾಭವನ್ನು ಕಾಣುತ್ತೆ. ಹಾಗಾಗಿ ಏನು ನಷ್ಟವನ್ನು ಅನುಭವಿಸ್ತಿದ್ದೆ ಅದನ್ನೆಲ್ಲವೂ ಕೂಡ ಪಕ್ಕ ರಿಸಲ್ಟ್ ಬರುತ್ತೆ, ಭಾಳ ವೈಬ್ರೇಷನ್. ಇಲ್ಲಾಂದರೆ ನೀವು ಡೈಮಂಡನ್ನು ಪೂಜೆ ಮಾಡೋಕ್ಕದು, ಡೈಮಂಡು ಕೂಡ ಶುಕ್ರ ಗ್ರಹಕ್ಕೆ ಹೋಲಿಕೆ ಮಾಡುತ್ತೆ, ಶುಕ್ರನ ಹೋಲಿಕೆ ಮಾಡಿದ್ರೆ ನೀವು ಡೈಮಂಡನ್ನು ಪೂಜೆ ಮಾಡೋದು. ಮತ್ತು ಏನೂ ಇಲ್ಲ ಸರ್ ನಾವು ಹಳ್ಳಿಲಿದ್ದೀವಿ, ನಮ್ಮ ಹತ್ರ ಡೈಮಂಡ್ ಇಲ್ಲ ಅನ್ನೋರು ಬಿಳಿ ವಸ್ತ್ರ, ಭಾಳ ವಿಶೇಷ ಬಿಳಿ ವಸ್ತ್ರವನ್ನು ಪೂಜೆ ಮಾಡೋದು. ಮತ್ತು ಯಾರು ಆನೆಗೆ ಊಟ ಕೊಡೋದು, ಆನೆಗೆ ತುಂಬ ಶುಕ್ರನಿಗೆ ಸಂಬಂಧಪಡುತ್ತೆ, ಆನೆಗೆ ಊಟ ಕೊಡೋದು. ಯಾವುದಾದ್ರು ಟೆಂಪಲ್ ಇರುತ್ತೆ, ಸಾಕಷ್ಟು ಜನ ಟೆಂಪಲ್ ನಿಯರ್ ಬೈ ಇದ್ದಾರೆ, ಟೆಂಪಲ್ಗೆ ಕೊಡೋದು. ಮತ್ತು ಇಲ್ಲಾಂದರೆ ಬಿಳೆ ಹೊಸ ವಸ್ತ್ರವನ್ನು ದೇವ್ರ ಫೋಟೋಗೆ ಇಡೋದು, ಒಂದು ಸಣ್ಣದು ಯಾವುದೋ 10 ರೂಪಾಯಿದು ನಿಮ್ಗೆ ಏನಾರ ಇರುತ್ತೆ, ಶುಕ್ರವನ್ನು ಬಿಳೆ ವಸ್ತ್ರವನ್ನು ಶುಕ್ರನಿಗೆ ಇಡೋದು ಭಾಳ ವೈಬ್ರೇಷನ್ ಕೊಡುತ್ತೆ. ಆವಾಗ ಇದನ್ನೆಲ್ಲವೂ ಕೊಟ್ಟಾಗ ಭಾಳ ಲಕ್ಕನ ಕಾಣುತ್ತೆ. ಮತ್ತು ಅಕ್ಕಿ ಮತ್ತು ಅಕ್ಕಿ ಬೇಳೆ ಅಂದರೆ ಶುಕ್ರ ಗ್ರಹ ಬಂದು ಮೇಷರಾಶಿಲಿದ್ದಾನೆ. ಹಾಗಾಗಿ ತೊಗರಿ ಬೇಳೆಯನ್ನು ಇಲ್ಲ ಅದು ತೊಗರಿ ಬೇಳೆ ಅಕ್ಕಿನ ಅವರೆಕಾಳನ್ನು ಭಾಳ ವಿಶೇಷವಾಗಿ ಇದನ್ನು ದಾನವಾಗಿ ಕೊಟ್ಟರು ಕೂಡ ನಿಮಗೆ ಶುಕ್ರ ದೋಷವಾಗಿ ನಿಮಗೆ ರಾಜಯೋಗನ ಬರುತ್ತೆ. ಮತ್ತು ಮುತ್ಕುದೆಲ್ಲಲ್ಲಿ ಊಟ ಮಾಡೋದು ಭಾಳ ವಿಶೇಷವಾಗಿ, ಮುತ್ಕುದೆಲ್ಲಲ್ಲಿ ರೆಡಿಮೇಡು ಸಿಗುತ್ತೆ, ಹಳ್ಳಿಲೂ ಸಿಗುತ್ತೆ, ಹಳ್ಳಿಲೆಲ್ಲ ರಿಯಲಾಗಿ ಮರದಲ್ಲೇ ಕಿತ್ಕೊಂಡು ತಿನ್ಬೋದು, ನಾವೆಲ್ಲ ಅದನ್ನೇ ಊಟ ಮಾಡ್ತೀವಿ. ಮತ್ತು ಶುಕ್ರನಿಗೆ ತುಂಬ ರಾಜಯೋಗವನ್ನು ಕೊಡೋ ರಾಶಿ ಶುಕ್ರನಿಗೆ ಕಂಜನೂರು ಶುಕ್ರ ಗ್ರಹ. ಕಂಜನೂರು ಶುಕ್ರನ ನೀವು ಪ್ರೇಯರ್ ಮಾಡಿದಾಗ ತುಂಬ ಲಕ್ಕನ್ನು ಕೊಡುತ್ತೆ. ಶುಕ್ರದ ಮೂಲ ಮಂತ್ರವನ್ನು ಹೇಳೋದು, ಶುಕ್ರನಿಗೆ ಸಂಬಂಧಪಟ್ಟಂಥ ಪ್ರೇಯರ್ ಮಾಡೋದು, ಶುಕ್ರ ಗ್ರಹಕ್ಕೆ ಭಾಳ ವಿಶೇಷವಾಗಿ ತಾವರೆವು ಭಾಳ ವಿಶೇಷವಾಗುತ್ತೆ.
ಅದರಲ್ಲೂ ಕೂಡ ಬಿಳೆ ತಾವರೆವು ಭಾಳ ವಿಶೇಷ. ಬಿಳೆ ತಾವರೆ, ಕೆಂಪು ತಾವರೆ ಅಂತೇನು ಇಷ್ಟಲ್ಲ, ಬಿಳೆ ತಾವರೆವನ್ನು ಶುಕ್ರ ಗ್ರಹಕ್ಕೆ ನಿಮ್ಮ ಮನೇಲಿ ಇಟ್ಟು ಪೂಜಿಸ್ತಾರೆ. ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದು. ಮತ್ತು ಶುಕ್ರ ಮಲ್ಲಿಗೆಯನ್ನು ತುಂಬ ಇಷ್ಟಪಡ್ತಾನೆ. ಮಲ್ಲಿಗೆಯನ್ನು ನೀವು ನಿಮ್ಮ ಮನೆಯಲ್ಲಿ ಬುಡದಲ್ಲೇ ಶುಕ್ರ ಈ ವಾರ ಪೂರ್ತಿ ನಿಮ್ಮ ಮನೆಯನ್ನು ನೀಟ್ ಮಾಡಿ ಸೋಂಬೇರಿತನ ಮಾಡಿದ್ರೆ ನೀವು ತುಂಬ ಸಕ್ಕದ ರಾಜ ಕೊಡ್ತಾರೆ. ಮತ್ತು ಶುಕ್ರ ಅಂದರೆ ನಾನ್ ವೆಜ್ ಕೂಡ ಊಟ ಮಾಡ್ತಾರೆ. ನಾನ್ ವೆಜ್ ಲಕ್ಸುರಿ ಊಟ, ನಾನ್ ವೆಜ್ಜನ್ನು ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಶುಕ್ರ ಬಂದು ಅಸುರ ಗ್ರಹ, ತುಂಬ ಲಕ್ಸುರಿ ಲೈಫನ್ನು ಇಷ್ಟಪಡ್ತಾರೆ, ಭಾಳ ವಿಶೇಷ. ಮತ್ತು ತುಂಬ ಹಗ್ ಮಾಡೋದು ಕೂಡ ನಿಮಗೆ ಪಾಸಿಟಿವ್ ಬರುತ್ತೆ. ಇವಾಗ ಒಂದು ಹುಡುಗ ಒಂದು ಹುಡುಗಿ, ಇಲ್ಲ ಲವ್ವರ್ಸು, ಇಲ್ಲ ಒಂದು ಭಾಳ ವಿಶೇಷ ಅಪ್ಪ ಮಕ್ಕಳು, ತಾಯಿ ಮಗ, ಭಾಳ ವಿಶೇಷವಾಗಿ, ಇಲ್ಲ ಗಂಡ ಹೆಂಡ್ತಿ ತುಂಬ ಹಗ್ ಮಾಡೋದು ಭಾಳ ವಿಶೇಷವಾಗಿ. ಹಗ್ ಮಾಡೋದ್ರಲ್ಲೂ ತುಂಬ ಪಾಸಿಟಿವ್ ಎನರ್ಜಿನ ಕಾಣ್ತಾರೆ. ಅಂದರೆ ಶುಕ್ರಗ್ರಹನ ವೈಬ್ರೇಷನ್ ಬರುತ್ತೆ. ಶುಕ್ರ ಅಂದರೆ ತುಂಬ ಸಂತೋಷದ ಪ್ರಿಯವನ್ನು, ತುಂಬ ಲಕ್ಸುರಿ ಪ್ರಿಯವನ್ನು ಆಗ್ತಾನೆ, ತುಂಬ ಅದ್ಭುತ. ಮತ್ತು ಶುಕ್ರ ವೃಷಭ ರಾಶಿ ಭಾಳ ನಾನು ನೋಡಿರೋ ಮಟ್ಟಿಗೆ ಸಾಕಷ್ಟು ಬಾರಿ ಮಖ ತೊಳ್ಕೊಳೋದು ಕೈ ಕಾಲ್ಕೊಳ್ಳೋದು ತುಂಬ ಲಕ್ಕನ ಕಾಣುತ್ತೆ. ಅದರಲ್ಲೂ ಕೂಡ ನೀವು ಯಾವುದಾದ್ರು ಹಸುಗೆ ಮೇವನ್ನ ಇಲ್ಲ ಆನೆ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಆನೆ ಫೋಟೋ ಡೈಲಿ ನೋಡೋದು, ಮೊಬೈಲಲ್ಲಿ ಆನೆ ಫೋಟೋ ನೋಡೋದು, ಶುಕ್ರಗ್ರಹದ ಮೂಲ ಮಂತ್ರವನ್ನು ಕೇಳೋದು ನಿಮ್ಗೆ ಸೂಪರ್ ರಿಸಲ್ಟ್ ಕೊಡುತ್ತೆ. ಈ ವಾರ ಅವ್ರಿಗೆ ಅದೃಷ್ಟವಾದ ಬಣ್ಣ, ತುಂಬ ಲಕ್ಕಿ ಬಣ್ಣ ಅಂದರೆ ಇವತ್ತು ಭಾಳ ವಿಶೇಷ ವೃಷಭ ರಾಶಿಯವ್ರು ಮಾತ್ರ ಲೈಟ್ ಬ್ಲ್ಯಾಕ್ನ ಯೂಸ್ ಮಾಡಿದ್ರೆ ತುಂಬ ಲಕ್ ಬರ್ತದೆ. ಲೈಟ್ ಬ್ಲ್ಯಾಕಲ್ಲಿ ಎಲ್ಲೋ ಮಿಕ್ಸ್ ಇರಬೇಕು, ಬ್ಲ್ಯಾಕಿಗೆ ಮಿಕ್ಸ್ ಇರಬೇಕು. ಯಾಕಂದರೆ ಶನಿ ಭಗವಾನ್ ಭಾಳ ವಿಶೇಷ, ಅವನು ಗುರು ಮನೆ ಸಂಚಾರ ಮಾಡಿದ, ಹಾಗಾಗಿ ಬ್ಲ್ಯಾಕಿಗೆ ನೀವು ಎಲ್ಲೋ ಮಿಕ್ಸ್ ಮಾಡಿದಾಗ ಲಕ್ ಜಾಸ್ತಿ ಆಗುತ್ತೆ. ಶನಿ ಮತ್ತು ಗುರು ಧರ್ಮ ಕರ್ಮಾಧಿಪತಿ ಯೋಗವನ್ನು ಕೊಡ್ತಾನೆ, ಅದು ಸಖತ್ ಪಾಸಿಟಿವ್ ಇರುತ್ತೆ. ಮತ್ತು ಸಖತ್ ಮಕ್ಕಳು ಇವಾಗ ಎಜುಕೇಷನ್ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ. ಎಜುಕೇಷನ್ಗೆ ನೀವು ಎಜುಕೇಷನ್ ಬ್ಯಾಸ್ಲೆಟ್ ಅಂತ ಬರುತ್ತೆ, ಭಾಳ ವಿಷಯ ಎಜುಕೇಷನ್ ಬ್ಯಾಸ್ಲೆಟ್ ಯೂಸ್ ಮಾಡೋದು. ಮತ್ತು ಸಾಕಷ್ಟು ದುಡ್ಡು ಎರಡೂ ಬರಬೇಕಂದ್ರೆ ನೀವು ಬುಧಗ್ರಹನ ಗುರುಗ್ರಹನ ಮಿಕ್ಸ್ ಮಾಡಬೇಕು. ಬುಧಗ್ರಹನ ಮಿಕ್ಸ್ ಮಾಡ್ಬೇಕಂದ್ರೆ ಒಂದು ಇಲ್ಲ ಕಡಲೆಕಾಳನ್ನು ಮತ್ತು ಹೆಸರು ಕಾಳನ್ನ ಮಿಕ್ಸ್ ಮಾಡೋದು, ಇಲ್ಲ ಬಟ್ಟೆಯನ್ನು ಯೆಲ್ಲೋ ಕಲರ್ನ ಮತ್ತು ಭಾಳ ವಿಶೇಷ ಯೆಲ್ಲೋ ಕಲರ್ನ ಗ್ರೀನ್ ಕಲರ್ ಬಟ್ಟೆ ಯೂಸ್ ಮಾಡಿದ್ರು ಕೂಡ ನಿಮ್ಮ ಲಕ್ಕನ್ನ ಚೇಂಜಸ್ ಮಾಡಿಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಭಾಳ ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷ 6666 ನಂಬರ್ ಬರೋದು ತುಂಬ ಲಕ್ ಬರುತ್ತೆ. 6666 ಬರೀಬೋದು, ತುಂಬ ರಾಜಯೋಗನ ಕೊಡುತ್ತೆ. ವೃಷಭ ರಾಶಿ ಮನೆಯಲ್ಲಿ ಬಾಗಿಲ ಮೇಲೆ 3333 ಅದು ಅಷ್ಟೊಂದೆಲ್ಲರೂ ಬರೀರಿ, ಪೆನ್ನೆಲ್ಲಾರು ಬರೀರಿ, ಏನಾರು ಬರೀರಿ, 6666 ಬರೀರಿ, ಅದು 24 ಕನ್ವರ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. ವೃಷಭ ರಾಶಿಗೆ ತುಂಬ ಚೆನ್ನಾಗಿತ್ತು. ಅದು ಈ ವಾರ ಮಾತ್ರ ಡಲ್ ಇದೆ. ಹೆಂಗೆ ಅಂದರೆ ಒಂದು ಮ್ಯಾಚ್ ಗೆಲ್ತೀವಿ, ಒಂದು ಮ್ಯಾಚ್ ಸೋಲ್ತೀವಿ. ಈ ವಾರ ಮಾತ್ರ ಡಲ್ಲು. ರಾಶಿ ಶುಕ್ರಗ್ರಹ ಬಂದರೆ ವಿಪರೀತ ರಾಜಯೋಗವನ್ನು ಕಾಣುತ್ತೆ 100%. ಶುಕ್ರ ತುಂಬ ಬ್ಯೂಟಿಫುಲ್. ಆದಷ್ಟು ವೃಷಭ ರಾಶಿ ಒಂದು ಹೊಸ ಬಟ್ಟೆ ಯೂಸ್ ಮಾಡಿ ಈ ವಾರದಲ್ಲಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೊಸ ಬಟ್ಟೆಯನ್ನು ಸೊ ಹೊಸ ಬಟ್ಟೆ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರಿ.